ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತೇನು ಸ್ಪೆಷಲ್ ವಿಡಿಯೋದಲ್ಲಿ ಅದು ಯೋಚನೆ ಮಾಡ್ತಿದ್ದೀರಾ? ಹೌದು ಫ್ರೆಂಡ್ಸ್, ಇವತ್ತೊಂದು ಸ್ಪೆಷಲ್ಲೇ ಮಾಡೋಣ ಅಂತ. ಅಮ್ಮ ಬಂದಿದ್ದಾರೆ. ಅಮ್ಮನ ನಿಮಗೆ ತೋರಿಸ್ತಾ ನಾನು ಒಂದು ರೌಂಡ್ ವಾಕಿಂಗ್ ಹೋಗಿ ಬರ್ತೀವಿ. ಆಮೇಲೆ ನಾನು ಅಮ್ಮನ ಹತ್ರ ಕೇಳ್ತಾ ಇದ್ದೀನಿ, ಕಳ್ಸರ್ತಿ ಅಮ್ಮನ ಜೊತೆಗೆ ಕಂಡು ಕಂಡು ನೀಯನ್ನ ಹಾಡು ಹೇಳಿದ್ವಲ್ಲ, ಅದು ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು. ಈ ಸರ್ತಿ ಯಾವುದಾದ್ರೂ ಒಂದು ಹಾಡು ಹೇಳೋಣ ಅಮ್ಮ. ಪಾಪ ಅವ್ರಿಗೆ ನೆನಪಿರೋದಿಲ್ಲ, ಯಾವ ಹಾಡು ನೆನಪಿರೋದಿಲ್ಲ. ಆದರೆ ನಾವು ಇವತ್ತು ಹಾಡುವ ಹಾಡನ್ನು ಅಮ್ಮ ಸಣ್ಣ ಇರುವಾಗ ಗುಣು ಮಾಡ್ತಾಯಿದ್ರು. ಹಾಗಾಗಿ ಸ್ವಲ್ಪ ನೆನಪಿದೆ. ನನ್ನ ಬುಕ್ ನೋಡಿ ಹೇಳಮ್ಮ ನೀನು, ಹೇಳೋಣ ಅಂತ ಕೇಳಿದೆ. ಆಯಿತು ಅಂತ ಹೇಳಿದರೆ ವಾಕಿಂಗ್ ಹೋಗಿ ಬಂದು ಆಮೇಲೆ ನಾವು ಒಂದು ಹಾಡು ಹೇಳ್ತೀವಿ. ಆದೀತಾ? ನೀವೆಲ್ಲರೂ ಲಾಸ್ಟ್ ಟೈಮಿಗೊಂದು 4 ತಿಂಗಳ ಹಿಂದೆ ನಾನು ಅಮ್ಮ ಮೇಯಲ್ಲಿ ಬಂದವಾಗ ಒಂದು ಹಾಡು ಹಾಕಿದ್ದೆ, ನಿಮಗೆಲ್ಲ ತುಂಬ ಖುಷಿಪಟ್ಟಿದ್ರಿ. ಇವತ್ತು ಈ ಹಾಡನ್ನು ನೀವೆಲ್ಲ ಕೇಳಿ. ಮೊದಲು ನಾನು ಅಮ್ಮನ ಒಂದು ವಾಕಿಂಗ್ ಕರ್ಕೊಂಡೋಗಿ ಬರ್ತೇನೆ. 11 ಗಂಟೆ 5 ನಿಮಿಷ ಆಯಿತು. ಈ ಟೈಮಲ್ಲಿ ಒಂದು ವಾಕಿಂಗ್ ಕರ್ಕೊಂಡು ಹೋಗ್ತೇನೆ, ಸಂಜೆ ಒಂದು ವಾಕಿಂಗ್ ಕರ್ಕೊಂಡು ಹೋಗ್ತೇನೆ. ಈಗ ವಾಕಿಂಗ್ ಕರ್ಕೊಂಡೋಗಿ ಬಂದು ಆಮೇಲೆ ನಿಮ್ಮ ಜೊತೆ ಅಮ್ಮ ನಾನು ಸೇರಿ ಒಂದು ಹಾಡು ಹೇಳಿ ತೋರಿಸ್ತೀವಿ. ನೀವೆಲ್ಲರೂ ಕೇಳಿ. ಆದೀತಾ? ವಾಕಿಂಗ್, ನಮ್ಮದು ವಾಕಿಂಗ್ ಬಿಸಿಲಲ್ಲಿ ವಾಕಿಂಗ್ ಫ್ರೆಂಡ್ಸ್. ಇವತ್ತು ಒಳ್ಳೆ ಬಿಸಿಲು ಬಂದಿದೆ. ಬಿಸಿಲಲ್ಲೇ ವಾಕಿಂಗ್ ನಮ್ಮದು. ಸ್ವಲ್ಪ ಬಿಸಿಲಲ್ಲಿ ವಾಕಿಂಗ್ ಮಾಡಿ ಮನೆಗೆ ಹೋಗೋದು. ಸ್ವಲ್ಪ ಬೆಳಿಗ್ಗೆ ತಿಂಡಿ ತಿಂದಿದ್ದು ಜೀರ್ಣ ಆದರೂ ಆಗಬೇಕಲ್ಲ ಮಧ್ಯಾಹ್ನ ಊಟ ಮಾಡೋಕ್ಕೆ. ಈಗ ಟೀ ಎಲ್ಲ ಕುಡಿದು ವಾಕಿಂಗ್ ಬಂದಿದ್ದು. ಆಮೇಲೆ ಹೋಗಿ ಅಡುಗೆ ಎಲ್ಲ ಮಾಡೋದು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ವಾಕಿಂಗ್ ಹೋಗಿ ಬಂದ್ವಿ. ನಾನು ಮತ್ತಮ್ಮ. ಯಜಮಾನರು ಹೊರಗೆ ಹೋಗಿದ್ದರು, ಅವರು ಈಗ ಬಂದರು. ಗಂಟೆ ತೋರಿಸ್ತೀನಿ ನಿಮಗೆ. 1 ಗಂಟೆಗೆ 5 ನಿಮಿಷ ಇದೆ. ಗಂಟೆನೂ ಆಯಿತು. ವಾಕಿಂಗ್ ಹೋಗಿ ಬಂದು ಅಮ್ಮ ಇಲ್ಲಿ ಕೂತಿದ್ದಾರೆ, ಯಜಮಾನರು ಇಲ್ಲಿ ಕೂತಿದ್ದಾರೆ. ಬನ್ನಿ, ನಾನೇನೇನು ಅಡುಗೆ ಮಾಡಿದೆ ಇವತ್ತು. ಈಗ ಜಸ್ಟ್ ವಾಕಿಂಗ್ ಮುಗಿಸಿ ಬಂದು ಅಡುಗೆನೂ ಮುಗಿಸ್ಬಿಟ್ಟೆ ನಾನು. ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ನಾನು ಚೌಳಿಕೋಡು, ಅಲಸಂಡೆ ಕಾಳು, ಚೌಳಿಕಾಯಿ ಅಂತೀವಲ್ಲ, ಚೌಳಿಕಾಯಿ, ಅಲಸಂಡೆ ಕಾಳು, ಆಮೇಲೆ ಆಲೂಗಡ್ಡೆ ಹಾಕಿ ಒಂದು ಸಾಗು ಥರ ರೆಡಿ ಮಾಡಿದೆ ಚಪಾತಿಗೆ. ಇಲ್ಲಿ ಹುರುಳಿ ಸಾರು ಮಾಡಿದ್ದೀನಿ ನೋಡಿ, ಸೂಪರ್ ಆಗಿರೋ ಹುರುಳಿ ಸಾರು ರೆಡಿ. ಇಲ್ಲಿ ಕುಕ್ಕರಲ್ಲಿ ಅನ್ನ ರೆಡಿ ಇದೆ, ಇಲ್ಲಿ ಚಪಾತಿ ರೆಡಿ ಇದೆ. ಇನ್ನು ಸೌತೆಕಾಯಿ ಸಲಾಡ್ ಕಟ್ ಮಾಡಿ ಊಟ ಮಾಡೋದು. ಅದಕ್ಕಿಂತ ಮೊದಲು 1:30 ಊಟ ಮಾಡ್ತೀವಿ. ಅದಕ್ಕಿಂತ ಮೊದಲು ನಾನು ಹೇಳಿದ್ದೆ ಅಲ್ಲ ನಿಮಗೆ, ನಾವು ವಾಕಿಂಗ್ ಹೋಗಿ ಬಂದು ಅಮ್ಮನ ಜೊತೆ ಒಂದು ಹಾಡು ಹೇಳ್ತೀನಿ ಅಂತ. ಅದನ್ನು ಈಗ ಹಾಡ್ತೀವಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಯ್ ಹೇಳಮ್ಮ. ಹಾಯ್. ನಾವು ವಾಕಿಂಗ್ ಮುಗಿಸಿ ಬಂದು ಈಗ ನಿಮಗೆ ಕೇಳಿಸೋಣ ಅಂತ. ಅಮ್ಮಂಗೆ ಪಾಪ ಎಷ್ಟಾಗತ್ತೋ ಅಷ್ಟೇ ಹಾಡ್ತಾರೆ. ಅವ್ರಿಗೀಗ ಹಾಡಿ ಅಷ್ಟು ಬಿಟ್ಟು ಹೋಗಿದೆಯಲ್ವಾ, ಸ್ವರನೂ ಇಲ್ಲ. ಸ್ವಲ್ಪ ನನ್ನೊಟ್ಟಿಗೆ ಸ್ವರ ಸೇರಿಸ್ತಾರಷ್ಟೇ. ನಾನು ಕೇಳ್ತಿದ್ದೆ, ಅವರು ಯಾವಾಗಲೂ ಮುಂಚೆ ಹಾಡ್ತಾ ಇದ್ರು ಈ ಹಾಡನ್ನು. ಹಾಗಾಗಿ ನೆನಪಿದೆಯಾ ಅಮ್ಮ ಅಂತ ಕೇಳ್ತಿದ್ದೆ. ನೆನಪಿದ್ದಷ್ಟು ಅವ್ರಿಗೆ ಪಾಪ ನೆನಪುಳಿಯುವುದಿಲ್ಲ ಈಗೇನು. ಆದರೂ ಒಂಚೂರು ನೆನಪಿದ್ದದನ್ನು ನನ್ನ ಪುಸ್ತಕನ ಓಪನ್ ಮಾಡಿ ಕೊಟ್ಟಿದ್ದೀನಿ ಅಮ್ಮನಿಗೆ. ಅದನ್ನು ನೋಡಿಕೊಂಡು ಎಷ್ಟಾಗತ್ತೋ ಅಷ್ಟು ಹಾಡ್ತಾರೆ. ಆದೀತಾ? ನೀವೆಲ್ಲರೂ ಕೇಳಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೇಳೋಣ ಮಮ್ಮ. ಅಂಬಿಗನ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಅಂಬಿಗನ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗ, ಅದ 9 ಛಿದ್ರವು ಅಂಬಿಗ. ತುಂಬಿದ ಹರಿಗೋಲಂಬಿಗ, ಅದ 9 ಛಿದ್ರವು ಅಂಬಿಗ. ಸಂಭ್ರಮದಿಂ ನೋಡಂಬಿಗ, ಅದರಿಂಬು ನೋಡಿ ನಡೆ ಸಂಬಿಗ. ಸಂಭ್ರಮದಿಂ ನೋಡಂಬಿಗ, ಅದರಿಂಬು ನೋಡಿ ನಡೆ ಸಂಬಿಗ. ಅಂಬಿಗನ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಹೊಳೆಯ ಭರವ ನೋಡಂಬಿಗ, ಅದಕ್ಕೆ ಸೆಳ್ಳವು ಗನವಯ್ಯ ಅಂಬಿಗ. ಹೊಳೆಯ ಭರವ ನೋಡಂಬಿಗ,
ಅದಕ್ಕೆ ಸೆಳ್ಳವು ಗನವಯ ಅಂಬಿಗ ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗ ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿ ಸಂಬಿಗ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿ ಸಂಬಿಗ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಸತ್ಯವೆಂಬುದೇ ಹುಟ್ಟಂಬಿಗ ಸದಾ ಭಕ್ತಿ ಎಂಬುದೇ ಪಥವಂಬಿಗ ಸತ್ಯವೆಂಬುದೇ ಹುಟ್ಟಂಬಿಗ ಸದಾ ಭಕ್ತಿ ಎಂಬುದೇ ಪಥವಂಬಿಗ ನಿತ್ಯ ಮೂರುತಿ ಪುರಂದರ ವಿಠಲ ನಮ್ಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಕಾ ನಿತ್ಯ ಮೂರುತಿ ಪುರಂದರ ವಿಠಲ ನಮ್ಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಕಾ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ. ಕೇಳಿದ್ರಲ್ಲೋ ಫ್ರೆಂಡ್ಸ್, ಆಗಲ್ಲ ಅವ್ರಿಗೆ ಹಾಡಕ್ಕೆ, ಕೆಮ್ಮು ಗಂಟ್ಲು ಕಟ್ಟತ್ತಲ್ವ, ಮಧ್ಯ ಕೆಮ್ಮು ಬರುತ್ತೆ. ಆ ವಯಸ್ಸಿಗೆ ಅಷ್ಟೇ ಅಲ್ವಾ ಹಾಡಕ್ಕಾಗೋದು. ಆದರೂ ಸುಮ್ಮನೆ ಒಂದು ಪ್ರಯತ್ನ ಮಾಡುವ. ಅಮ್ಮನಿಗೆ ಎಲ್ಲ ಮರ್ತು ಹೋಗುತ್ತೆ, ಒಂದು ಹಾಡು ನೆನಪಿರಲ್ಲ. ಇದನ್ನು ಹಾಡ್ತಿದ್ರೆ ನಾವೆಲ್ಲ ಸಣ್ಣ ಇರುವಾಗ. ಅದಕ್ಕೆ ಅಮ್ಮನ ಕೇಳಿದೆ, ಹಾಡಕ್ಕಾಗತ್ತಾ ನೋಡೋಣವಾ ಅಂತ. ನೋಡೋಣ ಅಂತಾರೆ, ಬಟ್ ಆಗಲ್ಲ, ಗಂಟ್ಲು ಕಟ್ಟತ್ತೆ. ಎಷ್ಟು ಬರುತ್ತೋ ಅಷ್ಟು ಹಾಡಿದ್ಲು ಅಲ್ವಾ, ಅಷ್ಟೇ. ಎಷ್ಟು ಬರುತ್ತೋ ಅಷ್ಟು ಪ್ರಯತ್ನ ಮಾಡಿದ್ಲು ಅಷ್ಟೇ. ಅದಕ್ಕೆ ನಿಮ್ಗೆ ತೋರಿಸೋಣ ಈ ಹಾಡನ್ನು. ಒಳ್ಳೆ ದಾಸರ ಪದ ಇದು, ಅಷ್ಟೇ ನಂಗೆ ತುಂಬ ಇಷ್ಟದ ದಾಸರ ಪದ ಇದು. ಚಂದ ಅಲ್ಲ ಅದು? ಎಷ್ಟು ಚಂದ ಹಾಡೋದು. ಅದೇ ಅಮ್ಮ ಸಣ್ಣ ಇರುವಾಗೆಲ್ಲ ಹಾಡ್ತಾ ಇದ್ರು ಈ ಹಾಡನ್ನು. ಹಾಗಾಗಿ ಒಂದೊಂದನ್ನೇ ಒಂಚೂರು ನೆನಪು ಮಾಡಿಸೋದು ನಾನು. ಯಾವುದು ನೆನಪಿರಲ್ಲಲ್ವ, ಇಲ್ಲ ಅಂದರೆ ಈಗ ಒಂಚೂರು ಚೂರು ನೆನಪು ಮಾಡಿಸಿದ್ರೆ ಒಂದು 4 ಲೈನ್ ನೆನಪಿರುತ್ತೆ. ಹಾಗಾಗಿ ಒಂದು ಪ್ರಯತ್ನ ಮಾಡೋದಷ್ಟೇ. ಎಷ್ಟು ನೆನಪು ಬರುತ್ತೋ ಅಷ್ಟು. ಫಸ್ಟ್ 2 ಲೈನ್ ನೆನಪಿರುತ್ತೆ ಅಮ್ಮಂಗೆಲ್ಲ, ಮುಂದೆ ನೆನಪಿರಲ್ಲ ಅಲ್ಲ. ಫಸ್ಟ್ 2 ಲೈನ್ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣನ ನಂಬಿದೆ ಅದೆಲ್ಲ ನೆನಪಿದೆ. ಮುಂದೆ ಹೋಗ್ತಾ ಹೋಗ್ತಾ ಪ್ಯಾರಗಳೆಲ್ಲ ನೆನಪುಳಿಯೋದಿಲ್ಲ ಅಷ್ಟೇ. ಆ ವಯಸ್ಸಿಗೆ ಇನ್ನೆಷ್ಟು ನೆನಪಿರುತ್ತೋ ಅಷ್ಟೇ ಅಲ್ವಾ. ಹೇಗನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆದರೆ ಏನು ಮಾಡ್ಬೇಕು ಹೇಳಿ? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಹೀಗೆ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ನೋಡ್ತೀನಿ ಅಮ್ಮ ಇನ್ನೂ ಸ್ವಲ್ಪ ದಿವಸ ಇರ್ತಾರೆ, ಇನ್ನೂ ಒಂದಷ್ಟು ದಿನ ಇಟ್ಕೊಳ್ತೀನಿ. ನೋಡೋಣ ಅಮ್ಮನಿಗೆ ಇನ್ಯಾವ ಹಾಡು ನೆನಪು ಬರುತ್ತೆ ಮಧ್ಯದಲ್ಲಿ. ಯಾವುದೋ ನೆನಪು ಬಂದರೆ ಮತ್ತೆ ರೆಕಾರ್ಡ್ ಮಾಡೋಣ ಬೇರೆ ಹಾಡಮ್ಮಂದು ಅಲ್ವಾ. ನಿಮಗೆ ಕೇಳಿಸೋಣ. ಈ ವಯಸ್ಸಲ್ಲಿ ಅವ್ರಿಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಹಾಡ್ತಾರೆ ಅಲ್ವಾ. ನಿಮಗೂ ಕೇಳೋಕ್ಕೆ ಇಷ್ಟ, ನನಗೂ ಅಮ್ಮನ ಜೊತೆ ಹಾಡೋಕ್ಕೆ ಇಷ್ಟ. ಅದಕ್ಕೆ ಒಂದು ಪ್ರಯತ್ನ ಮಾಡೋದಷ್ಟೇ. ಆದೀತಾ? ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ. ನಮಸ್ತೆ.